Hi, good evening. Today we deal with about examples on rabbit test, right? Question number test the convergence of the series ಅಂತೇಳಿ. By using this test ನಿಂಗೆ ಏನು ಕೇಳೋದಿಲ್ಲ, right? ಸೊ ಹೆಂಗೆ ಮಾಡ್ಕೋಬೇಕು, ಯಾವ ಟೆಸ್ಟ್ ಅಪ್ಲೈ ಮಾಡಬೇಕು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕೊಟ್ಟಂತ ಸೀರೀಸ್ ಏನೈತಲ್ಲ ಅದನ್ನ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಸೊ ನೀವು ಯಾವ ಬೇಕಾದ ಟೆಸ್ಟ್ ಅಪ್ಲೈ ಮಾಡಿ ಆ ಟೆಸ್ಟ್ ಪ್ರೊಸೀಜರ್ ನೀವು ಅಪ್ಲೈ ಮಾಡ್ಕೋಬೇಕು ಇಲ್ಲಿ. ಸೊ ರೈಟ್, ಸೊ ವಾಟ್ ಈಸ್ ದ ಪ್ರೊಸೀಜರ್ ಫಾರ್ ಫೈಂಡಿಂಗ್ ರಾಬಿಟ್ ಟೆಸ್ಟ್? ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಇಟ್ಸ್ nth ಟರ್ಮ್. ಕೊಟ್ಟಂತ ಸೀರೀಸ್ ಏನೈತಲ್ಲ ಅದನ್ನ nth ಟರ್ಮ್ ಕಂಡುಹಿಡಿಯಬೇಕು. ಅಬ್ಸರ್ವ್ ಈಚ್ ಟರ್ಮ್. ಫಸ್ಟ್ ಟರ್ಮ್ ನೆಗ್ಲೆಕ್ಟಿಂಗ್ ಫಸ್ಟ್ ಟರ್ಮ್, so because of only one term, so observe remaining terms. So second term is only one term, third term is two terms, fourth term containing three terms, so on continuous. Terms are increases, not for constant. Constant ಅಂದ್ರೆ ಹೆಂಗ 1 plus 1 by 2 plus 1 by 3 plus 1 by 4 plus so on. ಈ ಸೀರೀಸ್ ಏನದಲ್ಲ ಇದು terms are constant ಅದ, means ಏನು increases ಇಲ್ಲ ಇಲ್ಲಿ. ಸೊ ಇವಾಗ ಡೈರೆಕ್ಟ್ಲಿ ಇದ್ರದ್ದು nth ಟರ್ಮ್ ಏನಾಗುತ್ತೆ 1/n ಆಗುತ್ತೆ. ಬಟ್ ಇದ್ರದ್ದು nth ಟರ್ಮ್ ಕಂಡಕ್ಕೆ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಸೀರೀಸ್ ತಗೋಬೇಕು, ಕಂಟಿನ್ಯೂಸ್ ಟರ್ಮ್ಸ್ ತಗೋಬೇಕು. ಇದ್ರದ್ದು nth ಟರ್ಮ್ ತಗೋಬೇಕು ಅಂದ್ರೆ ಇದ್ರದ್ದು ಹಿಂಗಿದ್ದು ಟರ್ಮ್ಸ್ ಹಿಂಗಿದ್ದು ಅಂತಂದ್ರೆ ಇದ್ರದ್ದು ಕಂಟಿನ್ಯೂಸ್ nth ಟರ್ಮ್ ಬರ್ಕೋಬೇಕು. un is equal to, so it is 1 3 5 7 so on. Its nth term, use Tn formula, a plus n minus 1 into d. So right, a value is 1 80, 1 plus n minus 1, common difference d is equal to 2 80. So if we simplify this, 2n minus 1 barte. So it is 2n minus 1 divided by continuous other 246 so on. It is nth term is 2n, right? So using this, so put n is equal to n plus 1. ಇಲ್ಲಿ ತಕ್ಕಂತ ಬಿಡಿಸ್ಕೊಳ್ಳೇಬೇಕು. un plus 1, so that equal to 1 3 5 so on. It is 2n minus 1. So ಇದರ ಮುಂದಿನ ಟರ್ಮ್ ಏನಿದೆ n plus 1 ಹಾಕಿದ್ರೆ ಏನಾಗುತ್ತೆ, ಇದು 2n plus 1 ಆಗುತ್ತೆ. Divided by 2 4 6 so on. It is 2n. Its nth term is 2n plus 2 ಆಗುತ್ತೆ, right? So then, so ಯಾವ ಸೀರೀಸ್ ಅಪ್ಲೈ ಮಾಡ್ಕೋಬೇಕು ಕನ್ಫ್ಯೂಸ್ ಆಗುತ್ತೆ ನಿಮಗೆ, ರೈಟ್? ಸೊ ಫಸ್ಟ್ ಏನು ಮಾಡ್ಕೋಬೇಕು ನೀವು, ಫಸ್ಟ್ ರೇಷಿಯೋ ಟೆಸ್ಟ್ ಅದು ಸರಿಸ್ತಾ ಆಗುತ್ತೆ ಚೆಕ್ ಮಾಡ್ಕೋಬೇಕು ನಾವು. ರೇಷಿಯೋ ಟೆಸ್ಟ್ ಏನು ಹೇಳ್ತದ, ಸೊ ಲಿಮಿಟ್ ಆಫ್ n tends to infinity un plus 1 divided by un is equal to l is not equal to 1 ಅಥವಾ l is not equal to 0 ಕಂಡೀಷನ್ ಅಪ್ಲೈ ಮಾಡ್ಕೋತೀವಿ ನಾವು. ಈಕ್ವಲ್ ಟು l ಬರಬೇಕು. that l should be less than 1, that l should be greater than 1. if l is less than 1, so by using ratio test, that series is convergent. if l is greater than 1 ಅಂತಂದ್ರೆ that series is divergent. so first ಈ ಟೆಸ್ಟ್ ಅಪ್ಲೈ ಮಾಡ್ಕೋಬೇಕಂತಂದ್ರೆ you should apply ratio test. first ratio test satisfy ಆಗುತ್ತಲ್ಲ ಚೆಕ್ ಮಾಡ್ಕೋಬೇಕು. ratio test ಫೇಲ್ ಆತಂತಂದ್ರೆ so apply rabbit test. ratio test ಹೆಂಗೆ ಫೇಲ್ ಆಗುತ್ತೆ ಅಂತಂದ್ರೆ ಇದನ್ನ ಹಿಂಗೆ ಕನ್ಸ್ಟ್ರಕ್ಷನ್ ಹಿಂಗೆ ಮಾಡ್ಕೊಂಡು that equal to l is equal to 1 ಬಂತಂದ್ರೆ, ಯಾಕೆ l equal to 1 ಬರ್ತೈತೆ ಅಂದ್ರೆ ಕಂಡೀಷನ್ ಏನೈತಿ ರೇಷಿಯೋ ಟೆಸ್ಟ್ l ಸ್ಟ್ರಿಕ್ಟ್ಲಿ ಲೆಸ್ ದೆನ್ 1, l ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 1, ನಾಟ್ ಈಕ್ವಲ್ ಟು 1 ಅಂತ ಎಲ್ಲಿಲ್ಲ ಸ್ಟೇಟ್ಮೆಂಟ್ ದಾಗ. ಸೊ ಈಕ್ವಲ್ ಟು 1 ಬಂತಂತಂದ್ರೆ ದಟ್ ರೇಷಿಯೋ ಟೆಸ್ಟ್ ಈಸ್ ಫೇಲ್ ಆಗುತ್ತೆ. ಇಫ್ ಈಕ್ವಲ್ ಟು l ಈಕ್ವಲ್ ಟು 1 ಬಂತಂದ್ರೆ ದಟ್ ರೇಷಿಯೋ ಟೆಸ್ಟ್ ಈಸ್ ಫೇಲ್ಡ್. ದೆನ್ ಅಪ್ಲೈ ನೆಕ್ಸ್ಟ್ ಟೆಸ್ಟ್. ಯಾವ ನೆಕ್ಸ್ಟ್ ಟೆಸ್ಟ್ ಯಾವ ಬರ್ತೈತಿ, ರಾಬಿಟ್ ಟೆಸ್ಟ್ ಬರ್ತೈತಿ. ಸೊ ರಾಬಿಟ್ ಟೆಸ್ಟ್ ಅಪ್ಲೈ ಮಾಡ್ಕೊರಿ ಅಥವಾ ಕಾಚಿ ರೂಟ್ ಟೆಸ್ಟ್ ಅಪ್ಲೈ ಮಾಡ್ಕೊರಿ. ಸಮ್ ಟೈಮ್ಸ್ ಒಮ್ಮೆ ಪಿ ಸೀರೀಸ್ ಅಪ್ಲೈ ಮಾಡ್ಕೋತೀವಿ ನಾವು. ನೀವು ಬೇಕಾದ ಟೆಸ್ಟ್ ಅಪ್ಲೈ ಮಾಡಿ ಆ ಟೆಸ್ಟ್ದು ಸ್ಟೇಟ್ಮೆಂಟ್ ಬರೆದಿರಬೇಕು ನೀವು, ರೈಟ್? ಸೊ ಬರೆದು ಮಾಡಿಸ್ಕೊಡ್ತಾರೆ. ಕ್ಲಿಯರ್? ಓಕೆ. ಸೊ ಯು ಶುಡ್ ಕನ್ಸ್ಟ್ರಕ್ಟ್ ಲೈಕ್ ದಿಸ್, ರೈಟ್? ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಲಿಮಿಟ್ ಆಫ್ n tends to infinity un plus 1 divided by un, so that equal to limit of n tends to infinity. So this divided by this ಮಾಡಿದ್ರೆ ಎಷ್ಟು ಬರ್ತೈತಲ್ಲ ಕ್ಯಾನ್ಸಲ್ ಆಗಿ. So it is automatically only one term ಬರ್ತೈತಿ. 2n plus 1 divided by 2n plus 2 ಇದೆ. Dividing this by this ನಾನು ನೋಟ್ಸ್ ನೇ ಬಿಡಿಸಿ ನಾನು ನೀವು ನೋಟ್ ಫಾಲೋ ಅಪ್ ಆಗಿ ಕಟ್. So as limit as n tends to infinity by infinity shows that it is indeterminate form. So that's why taking common, so limit of n tends to infinity, so n is getting common, so 1 divided by n divided by 2 plus 2 divided by n. So n get cancel, so cancel ಆಗಿದಷ್ಟು 1 ಉಳಿತೈತೆ. ನಾನು ಹೇಳಿದ್ನಲ್ಲ un plus 1 divided by un, right? l ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. if l is equal to 1, ರೇಷಿಯೋ ಟೆಸ್ಟ್ ಏನು ಹಾಕ್ತೀವಿ,
ರೇಷೋ ಟೆಸ್ಟ್ ಫೇಲ್ ಆಯಿತು, ಟೆಸ್ಟ್ ಫೇಲ್ ಆಯಿತು. ಸಪೋಸ್ ಎಲ್ ಈಸ್ ಈಕ್ವಲ್ ಟು 2 ಬಂದಿತ್ತಂದ್ರೆ ನೀವು ಎಲ್ ಈಸ್ ಗ್ರೇಟರ್ ದೆನ್, ಸೊ 2 ಈಸ್ ಗ್ರೇಟರ್ ದೆನ್ 1 ಅಂತ ಕಂಪೇರ್ ಮಾಡ್ಕೋತಿದ್ರಿ. 2 ಈಸ್ ಗ್ರೇಟರ್ ದೆನ್ 1 ಬಂತಂತಂದ್ರೆ ದಟ್ ಟೆಸ್ಟ್ ಈಸ್ ಡೈವರ್ಜೆನ್ಸ್ ಅಂತ ಹೇಳ್ಕೊತಿದ್ವಿ. ಬಟ್ ಎಲ್ ವ್ಯಾಲ್ಯೂ ಏನು ಬಂತು ಈಕ್ವಲ್ ಟು 1 ಬಂತಂದ್ರೆ ರೇಷೋ ಟೆಸ್ಟ್ ಈಸ್ ಫೇಲ್ಡ್, ದೆನ್ ಅಪ್ಲೈ ರಾಬಿಟ್ ಟೆಸ್ಟ್. ಸೊ ಯೂಸ್ ರಾಬಿಟ್ ಟೆಸ್ಟ್, ರೈಟ್. ಸೊ ವಾಟ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ ರಾಬಿಟ್ ಟೆಸ್ಟ್? ರಾಬಿಟ್ ಟೆಸ್ಟ್ ಏನು ಹೇಳ್ತದೆ ಸ್ಟೇಟ್ಮೆಂಟ್ ನೋಡ್ಕೋಬೇಕು ಇಲ್ಲಿ. ಸೊ ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ n ಇಂಟು un ಡಿವೈಡೆಡ್ ಬೈ un ಪ್ಲಸ್ 1. ಇದನ್ನ ನೆನಪಿಟ್ಕೋಬೇಕು ಅಂತ ನೀವು. ಹೆಂಗೆ ನೀವು ರೇಷೋ ಟೆಸ್ಟ್ ಇದು ನೋಡ್ಕೊಂಡಿಲ್ಲ, ಇಲ್ಲಿ ರೇಷೋ ಟೆಸ್ಟ್ ಏನು un ಪ್ಲಸ್ 1 ಡಿವೈಡೆಡ್ ಬೈ un. ಸೊ ಅದು ಮುಂದಿನ ಮಾಡಿಫೈಡ್ ಇದು ನೆನಪಿಟ್ಕೋಬೇಕು, ರೈಟ್. ಆಲ್ರೆಡಿ ಕನ್ಸ್ಟ್ರಕ್ಟ್ ಲೈಕ್ ದಿಸ್ un ಡಿವೈಡೆಡ್ ಬೈ un ಪ್ಲಸ್ 1. ಇಲ್ಲಿ ಏನೈತಿ, ಇಲ್ಲಿ un ಪ್ಲಸ್ 1 ಡಿವೈಡೆಡ್ ಬೈ un ಐತಿ. ದೇರ್ಫೋರ್ un is equal to un ಡಿವೈಡೆಡ್ ಬೈ un ಪ್ಲಸ್ 1 ಏನಿರುತ್ತೆ. ಸೊ ಇದ್ರದ್ದು ರಿವರ್ಸ್ 2n ಪ್ಲಸ್ 2 ಡಿವೈಡೆಡ್ ಬೈ 2n ಪ್ಲಸ್ 1. ಸೊ ರೇಷೋ ಟೆಸ್ಟ್ ಫೇಲ್ ಆಯಿತು, should apply rabbit test, right? So what is the statement of rabbit test is this, construct like this. So I can write like this. So un divided by un plus 1 minus of 1. So un is this 2n plus 2 divided by 2n plus 1 minus of 1. Then un divided by un plus 1 minus of 1. So I can constructing like this, simplify this 1 divided by 2n plus 1. So next ಏನು ಬಂದೈತಿ, ಈಗ ಇದು ಅಷ್ಟು ಕನ್ಸ್ಟ್ರಕ್ಟ್ ಆಯಿತು. ನೆಕ್ಸ್ಟ್ ಮಲ್ಟಿಪ್ಲೈ n on both sides. n ಮಲ್ಟಿಪ್ಲೈ ಮಾಡಿದ್ರೆ it is n, ಮಲ್ಟಿಪ್ಲೈ n 1 into n is n ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ಕೊಂಡ್ರೆ ಅವರು ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ. ಸೊ ಲಿಮಿಟ್ ಆಫ್ n tends to infinity. So now it is rabbit test statement. So un divided by un plus 1 minus of 1. So that equal to limit of n tends to infinity n divided by 2n plus 1, right? So if you apply limit directly, what happen? It is infinity by infinity. So should reduce the determinant form. So taking common, so common to the term in ಬರ್ತೈತಿಲ್ಲ. So 1 divided by 2 plus 1 by n ಉಳಿತೈತಿ. ಇಲ್ಲಿ n ಕಾಮನ್ ತೆಗೀರಿ, n get cancel ಆಗಿ ಇಷ್ಟು ಉಳಿತೈತಿ. So that equal to 1 by 2 ಬರ್ತೈತಿ ಆನ್ಸರ್. So that value is L. So whether it is greater than 1 or less than 1. So 1 by 2 is less than 1. By using rabbit test, this resistance is convergent. Sorry, divergent. So therefore L is less than 1. Therefore summation of un is divergent. By using rabbit test statement, if L is less than 1, that resistance is divergent. Clear? Okay. So next, third example. So second example same like this in previous. Third example. So summation of 159 so on, it is 4n minus of 3 divided by 3, 7, 11 so on up to it is 4n minus of 1, right? Okay, therefore un is equal to what happened? Un is equal to 159 so on it is 4n minus of 3 divided by 3, 7, 11 so on up to 4n minus of 1, right? Should check whether it is ratio test is failed or not first. So un plus 1, so continuous ada ಮುಂದಿನ term 159 ಇದು ಡೈರೆಕ್ಟ್ nth term ಕೊಟ್ಟನ, not use tn value. So 4n minus of 3 so into n ಇದರಲ್ಲಿ n plus 1 ಹಾಕೋರಿ, it is 4n 4 plus 4n n ಇದರಲ್ಲಿ n plus 1 ಹಾಕೋರಿ 4n plus it is 4n plus 1. So then divided by 3, 7, 11 so on it is 4n minus 1 into so n idelle n plus 1 4n plus 3, right? Then apply un plus 1 divided by un. So dividing this by this, if you simplify this, what you get? So remaining all terms are cancelled. It is 4n plus 1 divided by 4n plus 3. So if you apply limit as n tends to infinity, un plus 1 divided by un, so that equal to n is taking common 4 by 4, we get it is 1. So equal to L equal to n bantu, L is equal to 1 bantu. So
So if L is equal to 1, ratio test is failed. Ratio test is failed. Compulsory very big, right? So ratio test failed and then test out rabbit test. Rabbit test, apply rabbit test. So by rabbit test, so what is the statement of rabbit test? So therefore un divided by un plus 1 value is, so 4n plus 3 divided by 4n plus 1, isn't it? So by using rabbit test, that statement is like this. So limit of n tends to infinity, directly let's go to un divided by un plus 1 minus of 1. So that equal to limit of n tends to infinity. So n as this. So already we know the un divided by un plus 1 is this. Idana reverse madkondini. So it is 4n plus 3 divided by, it is 4n plus 1 minus of 1. Right? So limit of n tends to infinity. If you simplify this, 2 divided by 4n plus 1, it is n. Right? So then apply n multiply madkori, limit of n tends to infinity. So it is 2n divided by 4n plus 1. So apply indeterminate form. So it is infinity by infinity form agutte, taking n is common, cancel ಮಾಡಿ limit 1 divided by n ಬರ್ತದೆ, it is 0, 4 plus 0 is, it is 4, 2 divided by 4 ಬಂತು. So 2 by 4 again it is 1 by 2, 1 by 2 is less than 1, therefore L is equal to 1 by 2, 1 it is less than 1. By rabbit test, that series is divergent. So greater than 1 bantandre rabbit test to convergent irtada. So ratio test to L is less than 1 bantandre convergent irtada. Rabbit test to L is greater than 1 bantandre convergent irtada, less than 1 bantandre divergent irtada. Adhe ನೀವು ratio test ದಾಗ L is less than 1 bantandre convergent, so greater than 1 bantandre divergent. Less than ratio test, greater than rabbit test, both are convergent. Less than greater than, in tricks ನೆನಪಿಟ್ಟುಕೊಳ್ಳಿ, right? This completes examples. Thank you.